ವಿದ್ಯಾರ್ಥಿಗಳೇ, ಇದು ಡಿಟರ್ಮಿನೆಂಟ್ಸ್ ಪಾರ್ಟ್ 3. ಇವತ್ತಿನ ಸೆಷನ್ನಲ್ಲಿ ನಾನು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಹಿಂದಿನ ವಿಡಿಯೋಗಳಲ್ಲಿ ನಾವು ಡಿಟರ್ಮಿನೆಂಟ್ಸ್ ಅಂದ್ರೆ ಏನು, ಡಿಟರ್ಮಿನೆಂಟ್ಸ್ ಆಫ್ ಆರ್ಡರ್ 1, ಡಿಟರ್ಮಿನೆಂಟ್ ಆಫ್ ಆರ್ಡರ್ 2, ಡಿಟರ್ಮಿನೆಂಟ್ಸ್ ಆಫ್ ಆರ್ಡರ್ 3 ಬಗ್ಗೆ ಮತ್ತು ಅದನ್ನು ಎವ್ಯಾಲ್ಯೂಯೇಟ್ ಮಾಡೋದರ ಬಗ್ಗೆ ನಾವು ಕಂಡುಕೊಂಡಿದ್ವಿ. ಇವತ್ತು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನು ತೆಗೆದುಕೊಂಡು ಅದರ ಮೇಲೆ ಡಿಸ್ಕಸ್ ಮಾಡ್ತಾ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಅನ್ನ ನಾವು ಹೇಗೆ ಎವ್ಯಾಲ್ಯೂಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತೀವಿ. ಈಗ ನಮಗೆ ಡಿಟರ್ಮಿನೆಂಟ್ ಈ ರೀತಿಯಲ್ಲಿದ್ದಾಗ 1 1 2 2 1 2 3 1 2 ಹೀಗಿದ್ದಾಗ ಎವ್ಯಾಲ್ಯೂಯೇಟ್ ಮಾಡೋದು ಈಸಿ ಆಗುತ್ತೆ. ನಾವು ಈಗಾಗಲೇ ಕಂಡುಕೊಂಡಿದ್ದೀವಿ, ಯೂಸಿಂಗ್ ದ ಸೈನ್ ಸ್ಕೀಮ್ ವಿ ಕ್ಯಾನ್ ಎವ್ಯಾಲ್ಯೂಯೇಟ್. ಆದರೆ ಇಲ್ಲಿ ಸಂಖ್ಯೆಗಳು ಬಹಳ ಕಡಿಮೆಯ ಮೊತ್ತಗಳಾಗಿವೆ. ಅಂದರೆ 1 1 2 ಇವು ಚಿಕ್ಕ ಸಂಖ್ಯೆಗಳು. ಆದರೆ ನಾವು ಈಗ ಈ ಡಿಟರ್ಮಿನೆಂಟ್ಸ್ ಸಪೋಸ್ ಈಗ ನಮಗೆ 2019, 2020, 2021, ಈಗ 1996, 1997, 1998, ಈಗ 2001, 2002, 2003. ಸೊ ಈ ರೀತಿಯಾದ ಡಿಟರ್ಮಿನೆಂಟ್ಸ್ ಅನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಹೋದ್ರೆ ನಾವು ದ ಪ್ರಾಬ್ಲಮ್ ವಿಲ್ ಬಿ ಕ್ವೈಟ್ ಡಿಫಿಕಲ್ಟ್. ಸೊ ಇಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಎವ್ಯಾಲ್ಯೂಯೇಟ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಈ ಸಂದರ್ಭಗಳಲ್ಲಿ ಕೆಲವು ಪ್ರಾಪರ್ಟೀಸ್ ನಾವು ಉಪಯೋಗಿಸ್ಕೊಂಡು ಎವ್ಯಾಲ್ಯೂಯೇಟ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ನಾವು ಈಗ ಆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ಈ ಥರದ ಲೆಕ್ಕಗಳನ್ನು ಹೇಗೆ ಎವ್ಯಾಲ್ಯೂಯೇಟ್ ಮಾಡಬಹುದು ಮತ್ತು ಕೆಲವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು ಹೇಗೆ ಆ ಪ್ರಾಪರ್ಟೀಸ್ಗಳನ್ನು ಬಳಸಬಹುದು ಅನ್ನೋದನ್ನು ಒಂದೊಂದಾಗಿ ನಾವು ತಿಳ್ಕೊಳ್ತಾ ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಈಗ ನಾವು ಗಮನ ಕೊಡೋಣ. ಮೊದಲನೇ ಪ್ರಾಪರ್ಟಿಯನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಒಂದು ಈಗ ಎ ಅನ್ನುವಂಥ ಒಂದು ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಳ್ಳೋಣ. ಎ ಅನ್ನುವಂಥ ಮ್ಯಾಟ್ರಿಕ್ಸ್ ಹೀಗಿದೆ. ಈಗ ನಮಗೆ 2 4 5 6 ಇದು ನಾವು ಡಿಟರ್ಮಿನೆಂಟ್ ಆಫ್ ಎ ಅಂತ ತೆಗೆದುಕೊಂಡಾಗ ಇದನ್ನ ನಾವು ಡಿಟರ್ಮಿನೆಂಟ್ ಆಫ್ 2 4 5 6 ಹೀಗಿದೆ. ಸೊ ಇದನ್ನು ನಾವು ಎವ್ಯಾಲ್ಯೂಯೇಟ್ ಮಾಡಿದಾಗ 12 minus 20 that is equal to -8 ಅಂತ ಬರುತ್ತೆ. ಈಗ ನಾನು ಈ ಮ್ಯಾಟ್ರಿಕ್ಸ್ ಅನ್ನ ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಅಂದ್ರೆ ದ ಇಂಟರ್ಚೇಂಜಿಂಗ್ ದ ರೋಸ್ ಇಂಟು ಕಾಲಮ್ಸ್. ಇದನ್ನ ಇಂಟರ್ಚೇಂಜ್ ಮಾಡಿದಾಗ ಈಗ ಈ ಮ್ಯಾಟ್ರಿಕ್ಸ್ ಏನಾಗುತ್ತೆ, ರೋ ವಿಲ್ ಬಿಕಮ್ ಕಾಲಮ್ಸ್ 2 4 5 6 ಅಂತ ಆಗುತ್ತೆ. ಈಗ ನಾನು ಇದರ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಅಂತ ತೆಗೆದುಕೊಂಡಾಗ ಇದು ಡಿಟರ್ಮಿನೆಂಟ್ ಆಫ್ 2 5 4 6. ನಾವು ಎವ್ಯಾಲ್ಯೂಯೇಟ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಅಂತ ನೋಡೋಣ. ಸೊ ವಿ ಆರ್ ಗೆಟಿಂಗ್ 6 into 2 12 minus 4 into 5 20. ವಿ ಆರ್ ಗೆಟಿಂಗ್ ದ ಸೇಮ್ ಆನ್ಸರ್ -8. ಸೊ ಇಲ್ಲಿ ಒಂದು ನಮಗೆ ಕನ್ಕ್ಲೂಷನ್ ಬರುತ್ತೆ, ನಮಗೆ ವಿ ಆರ್ ಹ್ಯಾವಿಂಗ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್. ಸೊ ಅಂದ್ರೆ ನಾವು ರೋ ಅನ್ನ ಕಾಲಮ್ಸ್ಗೆ ಇಂಟರ್ಚೇಂಜ್ ಮಾಡಿದಾಗ ಅಥವಾ ಕಾಲಮ್ಸ್ ಅನ್ನ ರೋಸ್ಗೆ ಇಂಟರ್ಚೇಂಜ್ ಮಾಡಿದಾಗ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಬದಲಾವಣೆ ಆಗಲ್ಲ ಅಂತ ನಾವು ಇಲ್ಲಿ ಕಂಡುಕೊಳ್ತಾ ಇದ್ದೀವಿ. ಈಗ 2 by 2 ಮ್ಯಾಟ್ರಿಸಸ್ ಅಲ್ಲಿ ಚೆಕ್ ಮಾಡಿದ್ವಿ. ನಾವು ಈಗ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಒಮ್ಮೆ ನೋಡೋಣ. ಎ ಈಸ್ ಎ ಮ್ಯಾಟ್ರಿಕ್ಸ್. ಸಪೋಸ್ ಇಫ್ ಯು ಟೇಕ್ 1 0 0 2 3 5 ದೆನ್ 5 4 6. ಇದನ್ನು ನಾನು ಐ ಆಮ್ ಟೇಕಿಂಗ್ ದ ಡಿಟರ್ಮಿನೆಂಟ್ ಆಫ್ ಎ. ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೆ, ಡಿಟರ್ಮಿನೆಂಟ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ನಮಗೆ ಎಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಇರುತ್ತೋ ಆ ರೋ ಅಥವಾ ಆ ಕಾಲಮ್ನಿಂದ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ. ಈಗ ಇಲ್ಲಿ ಫಸ್ಟ್ ರೋನಲ್ಲಿ ನಂಬರ್ ಆಫ್ ಜೀರೋಸ್ 2 ಜೀರೋಸ್ ಇದೆ. ಹಾಗಾಗಿ ಇಟ್ ಇಸ್ ಬೆಟರ್ ಟು ಎಕ್ಸ್ಪ್ಯಾಂಡ್ ಅಲಾಂಗ್
ಫಸ್ಟ್ ರೋ. ಸೊ ಹಾಗಾಗಿ ಇದನ್ನ ನಾವು ಫಸ್ಟ್ ರೋದಿಂದ ಎಕ್ಸ್ಪ್ಯಾಂಡ್ ಮಾಡಿದಾಗ ನಮಗೆ ಈಗ ಸೊ ಸೈನ್ ಅಸೋಸಿಯೇಟೆಡ್ ಫಾರ್ ದ ಫಸ್ಟ್ ರೋ ಈಸ್ ಪ್ಲಸ್ ಮೈನಸ್ ಪ್ಲಸ್. ಸೊ ಐ ಆಮ್ ಟೇಕಿಂಗ್ ದಟ್ ಪ್ಲಸ್ 1 into now this 1 lies in the first row and the first column. ಫಸ್ಟ್ ರೋ ಫಸ್ಟ್ ಕಾಲಮ್ ಅನ್ನು ಡಿಲೀಟ್ ಮಾಡಿ ಉಳಿದಿರತಕ್ಕಂಥ ಎಲಿಮೆಂಟ್ಸ್ಗಳು 3, 5, 4, 6 ಇಲ್ಲಿ. ಸೊ ದಿಸ್ ಇಸ್ 3, 5, 4, 6. ಇದರ ಡಿಟರ್ಮಿನೆಂಟ್ ಅನ್ನು ನಾವು ತೆಗೆದುಕೊಂಡಾಗ ನಮಗೆ 18 ಮೈನಸ್ 20 ಉಳಿದಿರೋ ನಾವು ಎಲಿಮೆಂಟ್ಸ್ ಅನ್ನ ಬರೆಯೋ ಅಗತ್ಯ ಇಲ್ಲ. ಯಾಕೆಂದ್ರೆ ಈಗ ಈ ಎಲಿಮೆಂಟ್ಸ್ ತಗೋಬೇಕು 0 and 0. ಸೊ ಈಗ 0, 0 ತಗೊಂಡಾಗ ದಟ್ ಈಸ್ -0 + 0 ವಿ ಆರ್ ಗೆಟಿಂಗ್. ಸೊ ಇಲ್ಲಿ 18 ಮೈನಸ್ 20 ವಿ ಆರ್ ಆಲ್ಸೋ ಗೆಟಿಂಗ್ -2. ಸೊ ನಾವು ಈಗ ನಾನು ಮತ್ತೆ ಈ ಎ ಅನ್ನ ಇಂಟರ್ಚೇಂಜಿಂಗ್ ದ ರೋಸ್ ಇಂಟು ಕಾಲಮ್ಸ್ ಎ ಡ್ಯಾಶ್ ತಗೊಳ್ತಾ ಇದ್ದೀನಿ, ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ಎ. ಸೊ ಇದನ್ನ ಟ್ರಾನ್ಸ್ಪೋಸ್ ತೆಗೆದುಕೊಂಡಾಗ 1, 0, 0, 2, 3, 5, 5, 4, 6. ಈ ಟ್ರಾನ್ಸ್ಪೋಸ್ ಅನ್ನ ಮತ್ತೆ ನಾನು ಈಗ ಡಿಟರ್ಮಿನೆಂಟ್ ತಗೊಳ್ತಾ ಇದ್ದೀನಿ. ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಈಕ್ವಲ್ಸ್, ಈಗ ಇಲ್ಲಿ ಇದು ಎ ಡ್ಯಾಶ್. ಸೊ ಐ ಆಮ್ ಟೇಕಿಂಗ್ ದಟ್ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್. ಸೊ ಇಲ್ಲಿ ನಾವು ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ದಿ ಫಸ್ಟ್ ಕಾಲಮ್, ಈ ಫಸ್ಟ್ ಕಾಲಮ್ ಅನ್ನ ಮೂಲಕ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ, ಯಾಕಂದ್ರೆ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಇದೆ, ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ನಮಗೆ ದ ಎವ್ಯಾಲ್ಯೂಯೇಷನ್ ಆಫ್ ಡಿಟರ್ಮಿನೆಂಟ್ ವಿಲ್ ಬಿ ಈಸಿಯರ್. ಸೊ ಹಾಗಾಗಿ ನಾನೀಗ ಇದರ ಸೈನ್ ಸ್ಕೀಮ್ ಏನಿದೆ, ಪ್ಲಸ್ ಮೈನಸ್ ಪ್ಲಸ್. ಸೊ ದ ಸೈನ್ ಸ್ಕೀಮ್ ಫಾರ್ ದಿ ಡಿಟರ್ಮಿನೆಂಟ್ here the first column is plus minus plus. So ಇಲ್ಲಿ plus 1 into, again we are taking 3 into 6, 18 minus 20. So that is minus 0 plus 0. So we are getting -2. From this also we can conclude determinant of A is equal to determinant of A dash. ಅಂದ್ರೆ the value of the determinant will not change if you interchange the rows into columns or columns into rows. So now let us take this property. First property, the value of the determinant. The value of the determinant remains unaltered. Or does not change if the rows are interchanged. Rows are interchanged into columns. ಅಥವಾ or columns into rows. Columns into rows. ಈಗ ನಾವು ಒಂದು ಎಕ್ಸಾಂಪಲ್ ತಗೊಂಡು ಈ ಡಿಟರ್ಮಿನೆಂಟ್ ಅನ್ನ ನಾವು ಪ್ರೂವ್ ಮಾಡಿದ್ವಿ. ಈಗ ಅದನ್ನ ಜನರಲ್ ಆಗಿ ಈ ಡಿಟರ್ಮಿನೆಂಟ್ ವ್ಯಾಲಿಡ್ ಅಂದ್ರೆ ಈ ಪ್ರಾಪರ್ಟಿಯ ವ್ಯಾಲಿಡ್ ಆಗತ್ತೆ ಅನ್ನೋದನ್ನ ಪ್ರೂವ್ ಮಾಡೋಣ. ಈಗ ನಾನು ಡಿಟರ್ಮಿನೆಂಟ್ ಅನ್ನ ನಾವು ಹೀಗೆ ತಗೊಳ್ಬಹುದು, ಡೆಲ್ ಅಂತ. ಲೆಟ್ ಡೆಲ್ ಬಿ ದ ಡಿಟರ್ಮಿನೆಂಟ್. ಸೊ ದಟ್ ವಿಲ್ ಬಿ taken as generally A1, A2, A3, B1, B2, B3, C1, C2, C3. ಸೊ ಇದನ್ನು ನಾನು ಎಕ್ಸ್ಪ್ಯಾಂಡಿಂಗ್, ಇಲ್ಲೇನು ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಯಾವುದು ಇಲ್ಲದೆ ಇರೋದ್ರಿಂದ ಐ ವಿಲ್ ಎಕ್ಸ್ಪ್ಯಾಂಡ್ ದಿಸ್ A1 into. So A1 lies in the first row and the first column. So the remaining elements are these. So B2, B3, C2. So now multiplying the determinant of these elements. So B2, C3 minus
C2, B3. So minus A2 into because this is plus minus plus. So A2 lies in the first row and the second column. So the elements remaining when you delete the elements of the first row and the second column, so we are having B1, B3, C1, C3. So taking the determinant of those elements, we are having B1, C3 minus C1, B3. Next, plus A3 into plus A3 into, so A3 lies in the first row and the third column. So now the remaining element, deleting the first row and the third column, we are having the elements B1, B2, C1, C2. So now taking the determinant of that, now we are having B1, C2 minus C1, B2. So now expand the simplify the value A1, B2, C3. So it is better to write first A and then B, then C. So in order A1, B3, C2. So write in order, then minus A2, B1, C3. So this minus will become plus. So plus A2, write B next, B3 into C1. Next, plus this element A3 into B1 into C2 minus plus into minus minus A3 into A3 into A3 into B2 into C1. So this is del. Now let us take the same del by interchanging the rows into columns. So I am writing now del dash. So del dash is just by interchanging the rows into columns. So now A1, A1, A2 and A3, and this is B1, B2, B3 and C1, C2, C3. So I have interchanged the rows into columns. ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ A1 into, I am just expanding along the first row. So plus, minus, plus. So now A1 into, so taking the idea of the evaluating the determinant of order 3, so A1 into B2 into C3 minus B3 into C2. Now, after that, minus 8 B1 into, see here we are having B1. B1 into, B1 lies in the first row and the second column, leaving the elements of the first row and the second column, we are having the element A2, C2, A3, C3. So now to take the determinant of those elements A2, C3 minus A3, C2. Now plus, now the next element is C1. C1 into, so C1 lies in the first row and the third column. So leaving the elements of the first row and the third column, we are having A2, B2, A3, B3. So taking the determinant of those, now A2, B3 minus A3, B2. So now simplifying this again, so we are getting equals A1 into B2, C3 minus A1 into B3, C2 minus, better to write in order, A2, B1, C3 minus into minus plus A3, B1, C2, then plus A2, B3, C1, then minus A3, B2, C1. So now ಚೆಕ್ ವೆದರ್ ಡೆಲ್ ಈಕ್ವಲ್ಸ್ ಡೆಲ್ ಡ್ಯಾಶ್, ಯಾಕಂದ್ರೆ ಇಂಟರ್ಚೇಂಜ್ ಮಾಡಿದಾಗ ವ್ಯಾಲ್ಯೂ ಬದಲಾವಣೆ ಆಗಬಾರ್ದು ಅಂತ ಇದೆ ನಮಗೆ. ನಾವು ಲೆಟ್ ಅಸ್ ಕಂಪೇರ್ ದಿ ಐಟಮ್ಸ್ ಅಂಡ್ ಟರ್ಮ್ಸ್ ಇನ್ ಡೆಲ್ ಅಂಡ್ ಡೆಲ್ ಡ್ಯಾಶ್. ಈಗ ನಮಗೆ
we are having the A1, B2, C3 here, and here also del dash ಅಲ್ಲಿ A1, B2, C3. Now minus A1, B2, this is minus A1, B3, C2, minus A1, B3, C2. Same, similar. Then this is A2 minus A2, B3, C3, minus A2, B3, A2, B1, C3. So here also A2, B1, C3. Now here A2, B3, C1, here plus A3. Now here A2, B3, C1 here in this case. A2, B3, C1, here A2, B3, C1. Next thing is A3, B1, C2 here. We have the element A3, B1, C2. So here A3, B1, C2 in this case. A3, B1, C2. So next the remaining is this one. A3, B2, C1. Here also A3, B2, C1. So from this we conclude that del is equal to del equals del dash. So the value of the determinant does not change if we interchange the rows into columns. ಈಗ consider this example. So before going the next property, now del is the determinant of 1, 2, 3, 4, 0, 6, 7, 8, 9. Now I am expanding along the second row. The sign associated with this is plus minus. This is minus, minus, plus, minus. Now expanding along the second row, minus 4 into 4 into 4 lies in the second row and the first column. Leaving the elements of second row and the first column is 2, 3, 8, 9. So that is 8, 9. So 80 minus 24. Then plus 0. Now minus 6 into 6 into. So 6 lies in the second row and the third column. So leaving these elements of the second row and the third column. So we are having the remaining elements as 1, 2, 7, 8. So multiplying the determinant those elements, now 1 into 8, 8 minus 14. So now that is equal to minus 4. 18 minus 24 is minus 6. Minus 6 into 8 minus 4 is minus 6. And that is minus 4 into minus 6 is plus 24 plus 36 equal to 60. ಈಗ ನಾನು ಈ ಡಿಟರ್ಮಿನೆಂಟ್ ಅನ್ನ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ. ಈಗ ನಾವು ಐ ಆಮ್ ಗೋಯಿಂಗ್ ಟು ಟೇಕ್ ದಿ del 1 ಆಸ್ ದ ಸೇಮ್ ಡಿಟರ್ಮಿನೆಂಟ್, ಬಟ್ ಐ ಆಮ್ ಜಸ್ಟ್ ಇಂಟರ್ಚೇಂಜಿಂಗ್ ದಿ ರೋಸ್. ಈಗ ಇಲ್ಲಿ ರೋ 3 ಅನ್ನ ಸೊ ರೋ 1 ಆಗಿ ಬದಲಾವಣೆ ಮಾಡ್ತಾ ಇದ್ದೀನಿ. 7, 8, 9 ಅಂಡ್ ರೋ 1 ಏನಿದೆ ಅದನ್ನ ರೋ 3 ಆಗಿ ಬದಲಾವಣೆ ಮಾಡ್ತಾ ಇದ್ದೀನಿ. ಸೊ 1, 2, 3. ಸೊ 2 rows are interchanged ಆಗುತ್ತೆ ಇಲ್ಲಿ. So 4, 0, 6. I will keep the second row as same. Now this is plus, minus, plus, minus. So that is equal to. So ಇಲ್ಲಿ what I am doing here, R1 interchange to R3 and R3 is interchanged to R1. ಈಗ expanding along the second row, now this is minus 4, now minus 4 and this is 8, 9, 2, 3, that is 24 minus 18 and plus 0 and minus 6 into now this is 6 lies in the second row and third column. Now 7, 8, 1, 2, taking the determinant of that, 14 minus 8. So now this is equal to minus 4 and 24 minus 18 plus 6 and minus 6 into 14 minus 8 is plus 6. And this is minus 24 minus 36 minus 16. See, we are getting
ದಿಸ್ ಒನ್ ಹ್ಯಾಸ್ 60, ಹಿಯರ್ ಹ್ಯಾಸ್ -60. ನಮಗೆ ಇಲ್ಲಿ ಏನು ಬದಲಾವಣೆ ಆಗಿದೆ ಅಂತಂದರೆ, ವಿ ಹ್ಯಾವ್ ಇಂಟರ್ಚೇಂಜ್ ದ 2 ರೋಸ್ ಅಷ್ಟೇನೆ. ವ್ಯಾಲ್ಯೂ ಸೇಮ್ ಇದೆ, 60 ಇದೆ, ಇಲ್ಲಿ -60 ಇದೆ, ಬಟ್ ಸೈನ್ ಚೇಂಜಸ್ ಆಗಿದೆ. ಹಾಗಾಗಿ ನಾವು ಇಲ್ಲಿಗೆ ಒಂದು ಕನ್ಕ್ಲೂಷನ್ಗೆ ನಾವು ತಗೊಂಬರ್ಬೋದು. ಅಂದರೆ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಆಗುತ್ತೆ ಯಾವಾಗ, ಇಫ್ ಎನಿ 2 rows or columns are interchanged. So now coming to the property, that property number 2, the if 2 rows or 2 columns, 2 rows or 2 columns of a determinant are interchanged, then sign of the determinant, sign of the value of the determinant changes. So we can rewrite this as the sign of the value of the determinant changes, or the value of the determinant changes in its sign if any 2 rows or columns of a determinant are interchanged. I will prove this property generally. So let's take that del equals determinant of a1, a2, a3, and this is b1, b2, b3, c1, c2, c3. So expanding the determinant along the first row, this is a1 into so b2 c3 minus b3 c2. 3/3 ಡಿಟರ್ಮಿನೆಂಟ್ ಅನ್ನು ಎಕ್ಸ್ಪಾಂಡ್ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತಾಗಬೇಕು. ಸೊ ಹಾಗಾಗಿ a1 lies in the first row and the first column, leaving the elements of the first row in the first column, taking the determinant of the remaining elements, we are getting this expression. Then taking the sign scheme, that is minus a2 into the determinant of the elements by leaving the first row and the second column. The remaining elements are b1 c3, determinant of the remaining elements b1 c3 minus b3 c1. Next plus a3 lies in the first row and the third column, leaving the elements of the first row and the third column. Now the remaining elements are b1 c2 and b2 c1. So this is the determinant of the del now. Iga what I am doing here, del 1 equals, ಇದನ್ನು ನಾನೀಗ ಬದಲಾವಣೆ ಮಾಡ್ತಾ ಇದ್ದೀನಿ. Del is, now let us take, let del 1 be the determinant obtained by interchanging R1 and R3. So R1 ಅನ್ನೋದು R3 ಆಗುತ್ತೆ, R3 ಅನ್ನೋದು R1 ಆಗುತ್ತೆ. So now the determinant of this is C1, C2, C3. ಇದು R3 ಆಗಿತ್ತು, R1 ಆಗ್ತಾ ಇದೆ. So keeping the second row as same, B1, B2, B3, and this is A1, A2, A3. ನಮಗೆ ಈಗ ಗೊತ್ತಿರೋ ಪ್ರಕಾರ ಡಿಟರ್ಮಿನೆಂಟ್ ಅನ್ನ ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಬಹುದಾದ್ರಿಂದ, so now here I am expanding along the third row. ಯಾಕಂದ್ರೆ ಅಲ್ಲಿ a1 ಫಸ್ಟ್ ಬರುತ್ತೆ, along the third row, expanding along R3. ಇಲ್ಲಿ expanding along R1 ಆಗಿದೆ, ಇಲ್ಲಿ expanding along R3. expanding along R1 ಮಾಡಬಾರ್ದು ಅಂತ ಏನಿಲ್ಲ, ಸ್ವಲ್ಪ ನಾವು ಪ್ರೂಫ್ ಅನ್ನ ಸಿಂಪ್ಲಿಫಿಕೇಶನ್ ಮತ್ತು ಸರಳೀಕರಿಸ್ಕೊಳ್ಳೋದಕ್ಕೆ ನಾವು ಹೀಗೆ ಮಾಡ್ತಾ ಇದ್ವಿ. ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ R3 ತಗೊಂಡಾಗ ಮತ್ತೆ a1 ಬರುತ್ತೆ ಇಲ್ಲಿ, a1 into, so this is plus minus plus, so plus minus plus, now a1 into, so a1 lies in the
third row and the first column. So the remaining elements are these. So the remaining elements, taking the determinant of that, will be B3C2 minus B2C3. Then minus A2 into so A2 lies in the third row and the second column. Third row, second column ಅಲ್ಲಿ ಇರತಕ್ಕಂಥ ಎಲಿಮೆಂಟ್ಸ್ ಅನ್ನು ಬಿಟ್ಟರೆ C1, C3, B1, B3. So now taking the determinant of that will be B1, B3C1, B3C1 minus B1C3. Now plus A3 into, so A3 lies in the third row and the third column. So the remaining elements are C1, C2, B1, B2. So when you leave the elements of the third row and the third column, we are having these elements. So now taking the determinant of that will be B2C1 minus B1C2. So now observe this del, expansion of del and expansion of del 1. ನೀವು ಗಮನ ಹರಿಸಿದಾಗ ಇಲ್ಲಿ ಒಂದು ನಮಗೆ ಗೊತ್ತಾಗುತ್ತೆ, ಇಲ್ಲಿ B2C3 B3C2 ಇರೋದು ಇಲ್ಲಿ B3C2 B2C3 ಆಗಿದೆ. ಅಂದ್ರೆ ಇಂಟರ್ಚೇಂಜ್ ಆಗಿದೆ ಅಷ್ಟೇನೆ. ಸೊ ಇಲ್ಲೂ ಕೂಡ ಅಷ್ಟೇ, ಸೆಕೆಂಡ್ ಎಕ್ಸ್ಪ್ರೆಷನ್ ಕೂಡ, ಸೆಕೆಂಡ್ ಟರ್ಮ್ ಇನ್ ದಿ ಎಕ್ಸ್ಪಾನ್ಷನ್ B1C3 minus B3C1 is now here B3C1 minus B1C3 ಇಂಟರ್ಚೇಂಜ್ ಆಗಿದೆ. ಹಾಗಾಗಿ ನಾವು del 1 ಅನ್ನು ಹೇಗೆ ಬರೀಬಹುದು? del 1 is written as taking minus outside. ಮೈನಸ್ ಅನ್ನ ಹೊರಗಡೆ ತೆಗೆದುಕೊಂಡು ನಾವೀಗ A1 ಇಂಟು ಇಂಟರ್ಚೇಂಜ್ ಮಾಡೋಣ. ಈಗ ಇಲ್ಲಿ ಮೈನಸ್ B2C3 ಇರೋದು ಈಗ ಪ್ಲಸ್ ಆಗ್ಬೇಕಲ್ವಾ? ಸೊ B2C3 ಮೈನಸ್ ಇಲ್ಲಿ ಪ್ಲಸ್ ಇರೋದು ಮೈನಸ್ B3C2 ಇರೋದು ಮೈನಸ್ ಆಗಬೇಕು, B3C2. then minus A2 ಇಂಟು ನಾವು ಅಗೇನ್ ಇಂಟರ್ಚೇಂಜ್ ಮಾಡೋಣ, B1C3 minus B3C1. now plus A3 into interchange B1C2 minus B2C1. so now we are having equals, it is exactly equal to minus del. so now the expansion is same as the previous del. so now but the only thing is sign changes. so del 1 equals minus del. ಹೀಗೆ ನಾವು ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ಅನ್ನು ನಾವು ಇಂಟರ್ಚೇಂಜ್ ಮಾಡೋದ್ರಿಂದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಆಗುತ್ತೆ, ಅಂದ್ರೆ ಸೈನ್ ಚೇಂಜಸ್ ಆಗುತ್ತೆ. ಇಲ್ಲಿ ಕಾಲಮ್ಸ್ ಅನ್ನು ತಗೊಂಡು ಕೂಡ ನಾವು ಇಂಟರ್ಚೇಂಜ್ ಮಾಡಿದಾಗ ದ ಸೈನ್ ಆಫ್ ದ ಡಿಟರ್ಮಿನೆಂಟ್ ವಿಲ್ ಚೇಂಜಸ್. ಈಗ ಟೇಕಿಂಗ್ ದಿ ಥರ್ಡ್ ಪ್ರಾಪರ್ಟಿ, ಈಗ ನಮಗೆ ಇಲ್ಲಿ ಎರಡೂ ರೋ ಅನ್ನ ಇಂಟರ್ಚೇಂಜ್ ಮಾಡಿದಾಗ ಸೈನ್ ಚೇಂಜಸ್ ಆಯಿತು. ಈಗ ನಮಗೆ ಎರಡು ರೋ ಐಡೆಂಟಿಕಲ್ ಆದರೆ ಸೊ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಏನಾಗುತ್ತೆ? ಇಫ್ ಟೂ ರೋಸ್ ಆರ್ ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್ ಆರ್ identical, then the value of the determinant is 0. Value of the determinant is 0. ಈಗ ಇಲ್ಲಿ ನಾವು ಈಗ ಇದನ್ನ ಜನರಲ್ ಆಗಿ ಪ್ರೂವ್ ಮಾಡೋಣ. We'll take the example later. So let's take let del equals determinant of A1, B1, C1. This is A1, B1, C1 again. The two rows are identical. A3, B3, C3. From this we conclude R1 is equal to R2. Now by interchanging the first two rows, ನಮಗೆ ಏನು ಬರುತ್ತೆ? we are getting the same determinant, that is A1, B1, C1,
A3 B3 C3. ಆದರೆ ಪ್ರಾಪರ್ಟಿಯ ಹಿಂದಿನ ಪ್ರಾಪರ್ಟಿ ಪ್ರಕಾರ ಎರಡು ರೋ ಇಂಟರ್ಚೇಂಜ್ ಆದಾಗ ಸೈನ್ ಏನಾಗಬೇಕು, ಚೇಂಜ್ ಆಗಬೇಕು. ಸೊ ನಾವು ಇದು R1 ಇದು R2 ಜಸ್ಟ್ ಇಂಟರ್ಚೇಂಜ್ ಮಾಡಿದಾಗ ಇದು R2 R1 ಆಗೋದ್ರಿಂದ ಬಟ್ ದ ಡಿಟರ್ಮಿನೆಂಟ್ ಏನು ಬದಲಾವಣೆ ಆಗಲ್ಲ. ಬಟ್ ಅಕಾರ್ಡಿಂಗ್ ಟು ದ ಪ್ರೀವಿಯಸ್ ಪ್ರಾಪರ್ಟಿ ಇಫ್ ಎನಿ ಟೂ ರೋಸ್ ಆರ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್ ದ ಸೈನ್ ಮಸ್ಟ್ ಚೇಂಜ್. ಹಾಗಾಗಿ ಇದು ಮೈನಸ್ ಆಗುತ್ತೆ. ಸೊ ಮೈನಸ್ ಅಂದ್ರೆ ಏನು? ದಿಸ್ ಇಸ್ ಸೇಮ್ ಆಸ್ ಮೈನಸ್ ಡೆಲ್. ಸೊ ವಾಟ್ ವಿ ಹ್ಯಾವ್ ಟೇಕನ್ ಅರ್ಲಿಯರ್. So now, therefore, del is equal to minus del. So taking to the left side, this is 2 del. This implies is equal to 0. This implies del is equal to 0. ಹಾಗಾಗಿ ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ಅಲ್ಲಿ ಐಡೆಂಟಿಕಲ್ ಆದರೆ, ಐಡೆಂಟಿಕಲ್ ರೋಸ್ ಅಥವಾ ಐಡೆಂಟಿಕಲ್ ಕಾಲಮ್ಸ್ ಇದ್ರೆ, then the value of the determinant is 0. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಈಗ ನಾವು consider del is equal to determinant of 2, 3, 4 and 2, 3, 4 and 1, 5, 6. ಇದನ್ನು ನಾನು ಎಕ್ಸ್ಪಾಂಡ್ ಮಾಡ್ತಾ ಇದ್ದೀನಿ ಅಕಾರ್ಡಿಂಗ್ ಟು ದಿ ಅಲಾಂಗ್ ದಿ ಫಸ್ಟ್ ರೋ 2 into ನಾವು 18 minus 20 minus 3 into and 12 minus 4. You must know how to expand the determinant quickly by mentally deleting the elements of the rows and the columns where the element is present, and plus 4 into, I am expanding along the first row, 4 into then 10 minus 3. So now this is 2 into 18 minus 20 is minus 2, minus 3 into 12 minus 4 is 8, and plus 4 into 10 minus 3 is 7. Now that is minus 4 minus 24 plus 28. So absolutely this is minus 28 plus 28 is equal to 0. So when any two rows or columns are interchanged, ಇಲ್ಲಿ ಏನಾಗಿದೆ ಈ ಪ್ರಾಬ್ಲಮ್ನಲ್ಲಿ R1 ಮತ್ತು R2 ಏನಾಗಿದೆ ಐಡೆಂಟಿಕಲ್ ಆಗಿದೆ. ಹಾಗಾಗಿ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಏನಾಗುತ್ತೆ 0 ಆಗುತ್ತೆ. Now fourth property, if each element of a row or column of a determinant is multiplied by a constant k, then its value gets multiplied by k. ಅಂದ್ರೆ ಡಿಟರ್ಮಿನೆಂಟ್ ಅಲ್ಲಿ ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ಅನ್ನ ಒಂದು ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡಿದಾಗ ವ್ಯಾಲ್ಯೂ ಕೂಡ ಕೆ ಇಂದ ಮಲ್ಟಿಪ್ಲೈ ಆಗುತ್ತೆ ಅಂತ ಅದನ್ನ ಒಂದು ಉದಾಹರಣೆ ಸಹಿತ ಈಗ ತೋರಿಸೋಣ. ಈಗ ನಾವು ವೆರಿಫೈಯಿಂಗ್ ದಿಸ್ ಪ್ರಾಪರ್ಟಿ, ನಾವು ಕನ್ಸಿಡರಿಂಗ್ ದಿಸ್ determinant as generally, let us take let del equals a1 b1 c1 a2 b2 c2 a3 b3 c3. Now expanding this determinant, a1 into b2 c3 minus b3 c2 minus b1 into a2 c3 minus a3 c2 plus c1 into a2 b3 minus a3 b2. Now taking the del 1, let
del 1 be the determinant, del 1 be the determinant obtained by multiplying the elements of the first row by k. ಅಂದ್ರೆ ಫಸ್ಟ್ ರೋ ಅನ್ನ k ಇಂದ ಮಲ್ಟಿಪ್ಲೈ ಮಾಡಿ ಎವ್ಯಾಲ್ಯೂಯೇಟ್ ಮಾಡೋಣ. ಸೊ ಟೇಕಿಂಗ್ ದಿಸ್ del equals multiplying the first row as ka1, kb1, kc1, and the remaining terms are same, b1, and this is a2, b2, c2, a3, b3, c3. Expanding along along R1, this is equal to, now the first element is Ka1 into B2C3 minus B3C2 minus Kb1 into A2C3 minus A3C2, next plus Kc1 into A2B3 minus A3B2. So here all the terms in the expression contains k now. So taking the common factor k is taken outside, k into a1 into b2c3 minus b3c2 minus b1 into a2c3 minus a3c2 plus c1 into a2b3 minus a3b2. So observe the del here. So when you take del here, del is a1 into b2c3 minus b3c2 minus b1 into a2c3 minus a3c2 plus c1 into a2b3 minus a3b2. So observe this del 1. Del 1 is same, it is multiplied by k. So this is same as the previous del. So therefore we can write this is k into del. So del 1 is k into del. That observe that shows that, so if all the terms of any row or column is multiplied by k, then the value of the determinant gets multiplied by k. ಅಂದ್ರೆ ಈಗ ನಾವು ಒಂದು ಉದಾಹರಣೆಯನ್ನ ತೆಗೆದುಕೊಂಡ್ರೆ, ಈಗ when you take the, now taking the del example, del equals determinant of 2, 5, 8, 3, 7, 1, 2, 0, 2. So this can be expanded along the third row. It's quite easier. ಇಲ್ಲಿ third row ಇಂದ ನಾವು expand ಮಾಡಬಹುದು. So now I'm expanding along the first row. 2 into 14 minus 0 minus 5 into 6 minus 2 plus 8 into 0 minus 14. This one 3720. So now 14 2s are 28 minus, and this is 6 minus 2 is this is 6 minus 2 is 4, and this is minus 14. So 5 4s are 20, and plus 8 minus 14 minus 1 1 2, and this is 28 minus 20
is 8 minus 112. So that is equal to minus 104. So now I will multiply first column by 5. So now del 1 equals, so first row na ತಗೊಳ್ತಾ ಇಲ್ಲ, ಫಸ್ಟ್ ಕಾಲಮ್ ಅನ್ನು ನಾನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ನಮಗೆ ಏನಾಗುತ್ತೆ ವ್ಯಾಲ್ಯೂ ನೋಡೋಣ. So when you multiply the first column by 5, this is 10, 15, 10. Now this is 5, 7, 0. Then that is 8, 1, 2. So now this is when you expand 10 into 14 minus 0 minus 5 into, so 5 into 15 to 30 minus 10 plus 8 into 15 0, 0 minus 70. Now simplifying 10 4 into 14 140 minus, this is 30 minus 10 20, that is minus 100 minus 70 minus 70 plus 8 is minus 560. So that is 140 minus 100 is 40 minus 560, and that is equal to minus 520. So minus 520 can be written as 5 into minus 104. So now we conclude this. This is equal to 5 into 10 minus 104 is del now. So del 1 equals 5 del. So here the first column is multiplied by 5, that is taken outside the determinant. ಇಲ್ಲಿ ನಮಗೆ ಒಂದು ಡಿಟರ್ಮಿನೆಂಟ್ ಎವ್ಯಾಲ್ಯೂಯೇಟ್ ಮಾಡಲಿಕ್ಕೆ ನಮಗೆ ಒಂದು ಕ್ಲೂ ಸಿಗ್ತಾ ಇದೆ. ಅಂದ್ರೆ ಯಾವುದೇ ರೋ ಅಥವಾ ಯಾವುದೇ ಕಾಲಮ್ನಲ್ಲಿ ಒಂದು ಟರ್ಮ್ಸ್ ಕಾಮನ್ ಇದ್ದಾಗ ದಟ್ ಕ್ಯಾನ್ ಬಿ ಟೇಕನ್, ಅಂದ್ರೆ ಎಕ್ಸ್ಪ್ರೆಷನ್ ಮಲ್ಟಿಪಲ್ ಇದ್ದಾಗ ದಟ್ ಮಲ್ಟಿಪಲ್ ಕ್ಯಾನ್ ಬಿ ಟೇಕನ್ ಔಟ್ಸೈಡ್ ದಿ ಡಿಟರ್ಮಿನೆಂಟ್. ಈಗ ನಾವು ಈ ತರ ನಾವು ಈಗ del 1 ಅಂತ ಹೀಗೆ ತಗೊಂಡಾಗ ಈಗ ನಾವೇನಂತ ಆಗ್ತಾ ಇದೆ, del 1 is suppose this is KA1 KB1, suppose del is this one, del 1 ಹೀಗಿದೆ A1 B1 C1 A2 B2 C2 A3 B3 C3 ಹೀಗಿದ್ರೆ now KA1 KB1 KC1 and this is A2 B2 C2 A3 B3 C3. ಸೊ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ನಮ್ಗೆ ಏನಾಯಿತು, ದಟ್ ಈಸ್ ಯು ಕ್ಯಾನ್ ಗೆಟ್ ದಿಸ್ ಕೆ ಇಂಟು ದಿಸ್, ದಟ್ ಈಸ್ A1 B1 C1 A2 B2 C2 A3 B3 C3. ಸೊ ಇದನ್ನೇ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ವಿ ಆ್ಯಕ್ಚುಲಿ. ದಿಸ್ ಇಸ್ ವಾಟ್ ಕೆ ಇಂಟು A1 ಇಂಟು B2 C3 ಮೈನಸ್ B3 C2 ಮೈನಸ್ B1 ಇಂಟು A2 C3 minus A3 C2 and plus C1 into A2 B3 minus A3 B2. So ಈಗ ನಾವು ಇದನ್ನ we have shown this. ಇದನ್ನ ಈಗ ನಾವು ತೋರಿಸಿದ್ವಿ del 1 equals. So what is this? This total expression is the determinant of this terms. ಹಾಗಾಗಿ ರೋ ನಲ್ಲಿ ಕೆ ಟರ್ಮ್ ಒಂದು ಕಾನ್ಸ್ಟೆಂಟ್ ಟರ್ಮ್ ಮಲ್ಟಿಪ್ಲೈ ಆದಾಗ ಅದನ್ನ ನಾವು ಹೊರಗಡೆ ತೆಗೆದು ಬರಿತಾ ಇದ್ವಿ. ಸೊ ಹಾಗೆ ಇಲ್ಲಿ ಸಪೋಸ್ ಈಗ ನಮಗೆ ಈ del 1 ನಲ್ಲಿ ಈಗ ಎರಡು ರೋನಲ್ಲೂ ಕೂಡ ಕಾನ್ಸ್ಟೆಂಟ್ ಇದ್ರೆ, ಸಪೋಸ್ ಈಗ ನಮಗೆ KA1 KB1 KC1, ಇನ್ನೊಂದು ಟರ್ಮ್ ಅಲ್ಲಿ ಇದು ಕೂಡ ಕೆ ಇಂದ ಮಲ್ಟಿಪ್ಲೈ ಆಗಿದ್ರೆ KA2 KB2 KC2, ನಾವು A3 B3 C3. ಸೊ ನಾವೀಗ ಫಸ್ಟ್ ರೋ ಇಂದ ನಾವು ಕೆ ಅನ್ನ ಹೊರಗಡೆ ತೆಗೆದ್ರೆ ಇಟ್ ವಿಲ್ ಬಿ ಕೆ. ಸೆಕೆಂಡ್ ರೋ ಇಂದ ನಾವು ಕೆ ಇಂದ ಹೊರಗಡೆ ತೆಗೆದ್ರೆ ದಟ್ ವಿಲ್ ಬಿ ಕೆ. ಸೊ ಡಿಟರ್ಮಿನೆಂಟ್ ಆಫ್ ದ ರಿಮೈನಿಂಗ್ ಟರ್ಮ್ ಈಸ್ A1 B1 C1 and A2 B2 C2 A3 B3 C3. Suppose if the third row is also multiplied by k,
KA3, KB3, KC3 ಅಂತಂದ್ರೆ now this is the K into K into K. So now that will become K cube into determinant del. ಸೊ ಅಂದ್ರೆ 3/3 ಡಿಟರ್ಮಿನೆಂಟ್ ಆಗಿದ್ರೆ ನಮಗೆ we conclude that del 1 is equal to, if all the terms are multiplied by k, then del 1 is equal to k cube into del. ಈಗ ಇಲ್ಲಿ ನಮಗೆ ಒಂದು ಪ್ರಾಪರ್ಟಿ ಜೊತೆಗೆ ನಮಗೆ ಒಂದು ಕೆಲವು ರಿಸಲ್ಟ್ಸ್ಗಳು ಗೊತ್ತಾಗ್ತಾ ಇದೆ. ಏನದು? ಸಪೋಸ್ ಇಲ್ಲಿ ನಮಗೆ ಈಗ ನಾವು ಒಂದು ಮ್ಯಾಟ್ರಿಕ್ಸ್ ಇದ್ದಾಗ ಈಗ ನಮಗೆ ಈಗ ಎ ಈಸ್ ಎ ಮ್ಯಾಟ್ರಿಕ್ಸ್ ಹೀಗಿದೆ. A1 B1 C1, A2 B2 C2, A3 B3 C3. What is KA? KA is the matrix multiplied by all the elements are multiplied by K. So this is KA1, KB1, KC1, and KA2, KB2, KC2, and KA3, KB3, KC3. ಅಂದ್ರೆ ಕೆ ಅಂದ್ರೆ ಏನು? ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಫಾರ್ ಮ್ಯಾಟ್ರಿಕ್ಸ್. ನಾವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ದೀವಿ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತಂದ್ರೆ ನಾವು ಎಲ್ಲಾ ಟರ್ಮ್ಸ್ ಮ್ಯಾಟ್ರಿಕ್ಸ್ ನ ಎಲ್ಲಾ ಟರ್ಮ್ಸ್ ಅನ್ನು ಕೂಡ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡೋದು. ಅಥವಾ ಈಗ 2 ಅಂತಂದ್ರೆ ಎಲ್ಲಾ ಟರ್ಮ್ಸ್ ಅನ್ನು ಕೂಡ 2 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. 2a ಮೀನ್ಸ್ ಇದು KA. But the determinant of KA is now what? Determinant of KA1, KB1, KC1, KA2, KB2, KC2, and KA3, KB3, and KC3. So this is what? According to the property. ಎಲ್ಲ ರೋನಲ್ಲೂ ಕಾಮನ್ ಫ್ಯಾಕ್ಟರ್ ಇದೆ, ಕಾಲಮ್ನಲ್ಲಿ ಕಾಮನ್ ಫ್ಯಾಕ್ಟರ್ ಇದೆ. ಸೊ ಟೇಕಿಂಗ್ ದಿ ಕಾಮನ್ ಫ್ಯಾಕ್ಟರ್ಸ್ ಫ್ರಮ್ R1, R2, and R3. So what we are getting? So this is K into K into K. So now taking the K from the first row, K from the second row, K from the third row. So this will become A1 B1 C1 and A2 B2 C2 and A3 B3 C3. So now this is equal to K cube. This is what? This is, we have taken that A1 B1 C1, A2 B2 C2, A3 B3 C3. Now this will become K cube into determinant of A. So determinant of KA is K cube into determinant of A if A is 3/3 matrix. Okay. So what happens if A is 2/2 matrix? See here, suppose this is A is a matrix, A B C D. What is determinant of A? That is AD minus BC. What is KA now? KA is what? Determinant of AB CD. See, this is multiplied by, see what is this? KA is all the elements multiplied by K. So KA is, so all the elements KA, KB, KC, KD. So this is KA. What is the determinant of KA? Now determinant of KA is KA, KB, KC, KD. So what we are getting now? This is when you take the expansion of the determinant Ka into K, Ka into Kd minus Kc into Kb. So what we are getting? K square into Ad minus K square into Bc. So K square is common factor, K square into Ad minus Bc. So what we have? Determinant of A is Ad minus Bc. So this is K square equals K square into determinant of A. So determinant of Ka is
k square into determinant of A. So this is when here we have taken A is 2 by 2 matrix. A is 2 by 2 matrix. See, ಹಾಗಾಗಿ ಈಗ one conclusion we can conclude that if taking as a note, if A is n by n matrix or matrix of order n by n matrix, then determinant of Ka is equal to k power n into determinant of A. We can generalize this example. So if A is 3 by 3 matrix, if A is 3 by 3 matrix, then determinant of Ka is k cube into determinant of A. If A is 2 by 2 matrix, then determinant of Ka is equal to k square into determinant of A. This is one of the important results. So by this property also, so we come to the conclusion that we can take any common factor from any row or any one column of a given determinant. ಸೊ ಯಾವುದೇ ರೋ ಅಥವಾ ಯಾವುದೇ ಕಾಲಮ್ನಲ್ಲಿ ಕಾಮನ್ ಫ್ಯಾಕ್ಟರ್ ಇದ್ರೆ ನಾವು ಅದನ್ನ ದಟ್ ಕ್ಯಾನ್ ಬಿ ಟೇಕನ್ ಔಟ್ಸೈಡ್ ದಿ ಡಿಟರ್ಮಿನೆಂಟ್. ಎವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಅದು ನಮಗೆ ತುಂಬಾ ಸುಲಭ ಆಗುತ್ತೆ ಅಂತ. ಈಗ ಇಲ್ಲಿ one thing we can observe by taking an example. So I am taking one example here. Evaluate determinant 1, not 2, 18, 36, 1, 3, 4, this is 17, 3, 6. ಈಗ ನಾವು ಫಸ್ಟ್ ರೋ ಅನ್ನು ನೋಡಿದಾಗ ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ. ನಾವು ಇದನ್ನ ಫಸ್ಟ್ ರೋ ಅನ್ನ ಇಟ್ ಈಸ್ ಅ ಮಲ್ಟಿಪಲ್ ಆಫ್ 17, 6 into 17, 17 6 ja 102, and this is multiple of 6, 17 6 ja, this is 6 into 3 and 6 into 6. So first row is a multiple of 6 now. The remaining elements see here 1, 3, 4. This is 17, 3, 6. So now we can take the common factor. Common factor ನಮಗೆ first row ನಲ್ಲಿ ಮಾತ್ರ ಇದೆ. 6 is a common factor. We can take it outside. 6 into 17, 3, 6, 1, 3, 4, 17, 3, 6. See what happens then? The first row and the third row are identical. So we have seen in the previous property, when the two rows are identical, what is the value of the determinant? It must be 0. So 6 into 0 goes 0. So ಇಲ್ಲಿ ನಾವು ಕಾಮನ್ ಫ್ಯಾಕ್ಟರ್ ತೆಗೆದುಕೊಂಡಾಗ ನಮಗೆ ಡಿಟರ್ಮಿನೆಂಟ್ ಎವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಇನ್ನೂ ಕೂಡ ಸುಲಭ ಆಗುತ್ತೆ. ಇಲ್ಲಿ ಇನ್ನೊಂದು ನಮಗೆ ಒಂದು ಕನ್ಕ್ಲೂಷನ್ಸ್ ಬರ್ತಾ ಇದೆ. ಏನಂದ್ರೆ ಯಾವುದೇ ಒಂದು ಯಾವುದೇ ಒಂದು ಡಿಟರ್ಮಿನೆಂಟ್ ಅಲ್ಲಿ ಎನಿ ಟು ರೋ ಆರ್ ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್ ಆರ್ ಪ್ರಪೋರ್ಷನಲ್. ಈಗ ನಾನು ಇಲ್ಲಿ ನೋಡಿ, ಈಗ 102, 18, 36, 17, 3, 6 ಇಲ್ಲಿ ದೇ ಆರ್ ಪ್ರಪೋರ್ಷನಲ್. ಈಗ ನೋಡಿ 102 ಡಿವೈಡೆಡ್ ಬೈ 17, 18 by 3, 36 by 6, they are proportional to 6. They are constant. ಸೊ ಒಂದು ಕನ್ಕ್ಲೂಷನ್ ಇಲ್ಲಿ ಬರ್ತಾ ಇದೆ ಅಂತಂದ್ರೆ, ಯಾವುದೇ
two row or columns are proportional, then the value of the determinant is equal to 0. ನಾವು ಇಷ್ಟು ಕಾಮನ್ ಫ್ಯಾಕ್ಟರ್ ತೆಗೆಯೋ ಪ್ರಶ್ನೆನೇ ಬರಲ್ಲ. ಆಗ ಪ್ರಪೋರ್ಷನಾಲಿಟಿ ಮೇಂಟೈನ್ ಆಗಿದೆ ಅಂದರೆ ಡಿಟರ್ಮಿನೆಂಟ್ ಅಲ್ಲಿ ಯಾವುದೇ ಟೂ ರೋ ಅಥವಾ ಯಾವುದೇ ಕಾಲಮ್ ನಲ್ಲಿ, then immediately we can write the value of the determinant is 0. So the third point to be noted here, if corresponding elements of any two rows or columns of a determinant are proportional, then its value is 0. ಸೊ ನಮಗೆ ಈ ಪ್ರಾಪರ್ಟಿಯಿಂದ ನಮಗೆ ಕನ್ಕ್ಲೂಷನ್ಸ್ ಬರ್ತಾ ಇದೆ ಅಂದರೆ ಕಾಮನ್ ಫ್ಯಾಕ್ಟರ್ನ ತೆಗಿಬೋದು. ಟೂ ರೋಸ್ ಅಥವಾ ಟೂ ಕಾಲಮ್ಸ್ ಪ್ರಪೋರ್ಷನಲ್ ಆಗಿದ್ದರೆ ನಮಗೆ ವಿ ಕ್ಯಾನ್ ಗೆಟ್ ದಿ value of the determinant as 0. Now the previous property is 4. Now the next property is property 5. Illi this property says if in a determinant the elements of any row or column is expressed as sum of two terms or made up of sum of two terms, sum of two quantities, sum of two terms or quantities, then the determinant can be expressed as the sum of two determinants of the same order. ಆರ್ಡರ್ ಏನು ಬದಲಾವಣೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಡಿಟರ್ಮಿನೆಂಟ್ ಅನ್ನು ತೆಗೆದುಕೊಳ್ಳೋಣ. ಸೊ ವಾಟ್ ಇಸ್ ದ ಡಿಟರ್ಮಿನೆಂಟ್ ಹಿಯರ್? a1, the first row is expressed as the sum of two terms, a1 plus lambda 1, a2 plus lambda 2, and a3 plus lambda 3. So now this is b1, b2, b3, c1, c2, c3. According to this property, ಈಗ ಫಸ್ಟ್ ರೋ ಟೂ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಸೊ ವಾಟ್ ಇಸ್ ದ ಪ್ರಾಪರ್ಟಿ ಸೇಸ್? ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಆಟ್ ದಿ ಸಮ್ ಆಫ್ ದ ಟೂ ಡಿಟರ್ಮಿನೆಂಟ್ಸ್. ಅಂದ್ರೆ ಈಗ ದ a1 ಫಸ್ಟ್ ಟರ್ಮ್ ಇಸ್ ದಿಸ್ ಇಸ್ a1, a2, a3, b1, b2, b3, c1, c2, c3. Then plus the second term now makes another determinant, lambda 1, lambda 2, lambda 3. So b1, b2, b3, c1, c2, c3. ಸೊ ಈ ರೀತಿಯಾಗಿ ಡಿಟರ್ಮಿನೆಂಟ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗಿ ಆಸ್ ಎ ಸಮ್ ಆಫ್ ಟೂ ಡಿಟರ್ಮಿನೆಂಟ್ಸ್ ಆಗುತ್ತೆ ಅಂತ. ಇಫ್ ದ ಎನಿ ರೋ ಆರ್ ಕಾಲಮ್ ಈಸ್ ದಿಸ್ ಎಕ್ಸ್ಪ್ರೆಸ್ಡ್ ಆಸ್ ದಿ ಸಮ್ ಆಫ್ ಟೂ ಟರ್ಮ್ಸ್. ಸೊ ಈಗ ನಾವು ಇದನ್ನ ವೆರಿಫೈ ಮಾಡೋಣ. ಸೊ ನಾವು ಟೇಕಿಂಗ್ ದ LHS, so verifying this LHS, so taking this a1 plus lambda 1, a2 plus lambda 2, a3 plus lambda 3, b1, b2, b3, expanding the LHS. So a1 plus lambda 1 into, along the first row I am expanding, b2 c3 minus b3 c2 minus
a2 plus lambda 2 into b1 c3 minus b3 c1 and plus a3 plus lambda 3 into b1 c2 minus b2 c1. ಈಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಸ್ವಲ್ಪ ನಾವು ಜಾಣ್ಮೆಯಿಂದ ಎಕ್ಸ್ಪಾನ್ಷನ್ ಮಾಡ್ಬೇಕೀಗ. ಅಂದ್ರೆ ಈಗ ನಾನು ಸುಮ್ಮನೆ ಮಲ್ಟಿಪ್ಲೈ ಮಾಡ್ತಾ ಇರೋದಲ್ಲ. ಲೆಟ್ ಅಸ್ ಟೇಕ್ ದಿಸ್ ಟರ್ಮ್ಸ್ ಪ್ರಾಪರ್ಲಿ. ಈಗ a1 ಇಂದ ಎಲ್ಲ ಟರ್ಮ್ಸ್ ಅನ್ನ ಮಲ್ಟಿಪ್ಲೈ ಮಾಡಿರ್ತಕ್ಕಂಥ ಟರ್ಮ್ಸ್ ಅನ್ನು ಮುಂಚೆ ಬರ್ಕೊಳ್ಳೋಣ. a1 ಇಂಟು b2 c3 ಮೈನಸ್ b3 c2 ಅಂದ್ರೆ ಇಲ್ಲಿ ಲ್ಯಾಂಬ್ಡಾ 1 ಇಂದನೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಸೊ ಐ ಆಮ್ ಮಲ್ಟಿಪ್ಲೈಯಿಂಗ್ ಆಲ್ ದಿ ಟರ್ಮ್ಸ್ ಬೈ a1. ಸೊ ಐ ಆಮ್ ಟೇಕಿಂಗ್ ದೋಸ್ ಸಪರೇಟ್ಲಿ. ಸೊ ಲ್ಯಾಂಬ್ಡಾ 1 ಇಂಟು ದಿಸ್ ಒನ್ ಅಗೈನ್ ಮತ್ತೆ ಮಲ್ಟಿಪ್ಲೈ ಮಾಡಬೇಕಾಗಿರೋದನ್ನ ಅದನ್ನ ದಟ್ ಐ ಆಮ್ ಟೇಕಿಂಗ್ ಸಪರೇಟ್ಲಿ. ಸೊ ಈಗ ಇಲ್ಲಿ ಮೈನಸ್ ಇನ್ಸೈಡ್ ತಗೊಂಡಾಗ ಮೈನಸ್ a2 ಇಂಟು b1 c3 minus b3 c1 again multiplied by a3 plus a3 into b1 c2 b2 c1. ಸೊ ನಾನೇನು ಮಾಡಿದ್ದೀನಿ, a1 a2 a3 ಇಂದ ಮಲ್ಟಿಪ್ಲೈ ಮಾಡಿರೋ ಟರ್ಮ್ಸ್ ಅನ್ನು ಒಂದು ಕಡೆ ತಗೊಂಡೆ. ನೆಕ್ಸ್ಟ್ ವಾಟ್ ಐ ಆಮ್ ಡೂಯಿಂಗ್, ಲ್ಯಾಂಬ್ಡಾ ಟರ್ಮ್ಸ್ ಇಂದ ಮಲ್ಟಿಪ್ಲೈ ಮಾಡ್ತಿರೋ ಟರ್ಮ್ಸ್ ಅನ್ನ ಇನ್ನೊಂದು ಭಾಗವಾಗಿ ತಗೊಳ್ತಾ ಇದ್ದೀನಿ. ಲ್ಯಾಂಬ್ಡಾ 1 ಇಂಟು b2 c3 minus b3 c2 and minus lambda 2 taking this minus inside minus lambda 2 into b1 c3 minus b3 c1 and plus lambda 3 into b1 c2 minus b2 c1. ಸೊ ಈಗ ನಾವು ಎರಡು ಫಸ್ಟ್ ಪಾರ್ಟ್ ಇದು. ದಿಸ್ ಇಸ್ ದ ಫಸ್ಟ್ ಪಾರ್ಟ್. Now this is the second part. ಈ ಫಸ್ಟ್ ಪಾರ್ಟ್ ಏನಿದೆ, this is again this one, first determinant. Second part will be this determinant. So we can write the first part as determinant of a1, a2, a3, b1, b2, b3, c1, c2, c3. Now the second part is determinant of lambda 1, lambda 2, lambda 3, b1, b2, b3, c1, c2, c3. ಸೊ ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ಅನ್ನ ನಾವು ಈ ರೀತಿಯಾಗಿ ಟೂ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಆದಾಗ ನಾವು ಡಿಟರ್ಮಿನೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದಿ ಸಮ್ ಆಫ್ ಟೂ ಡಿಟರ್ಮಿನೆಂಟ್. ಈಗ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಈಗ ಎವ್ಯಾಲ್ಯೂಯೇಟ್ ಡಿಟರ್ಮಿನೆಂಟ್ ಆಫ್ ಹೀಗಿದೆ ಎ ಬಿ ಸಿ, a plus 2x ನೋಡಿ, b plus 2y and c plus 2z. This is x y z is. ಈಗ ನಾವು ಇಲ್ಲಿ ಟರ್ಮ್ಸ್ ಏನಿದೆ a b c ಇದೆ ಆಲ್ರೆಡಿ ರಿಪೀಟ್ ಆಗ್ತಾ ಇದೆ. x y z, here x, this is y, this is z, again here repeating in the third row. So now I will express the second row is the sum of two terms. So I am expressing as the sum of two determinants. Again ABC, this is ABC, XYZ. Now plus next term, second term andre 2x, 2y, 2z. So again this, the first row is same. Now this is changing now. Second row is changing. 2x, 2y, 2z, XYZ. So ಈಗ ಏನಾಗುತ್ತೆ, this is the first row, first term ಅಲ್ಲಿ, first expression ಅಲ್ಲಿ two rows are identical. This is 0 plus 2 into, because why I am taking this 2 is taken as a common factor because second row is the product of multiple of 2. Therefore that constant is taken outside. 2 into, this is ABC, XYZ, XYZ. Again here what? Second row and third row are identical. Therefore 0 plus 2 into 0. So totally the result will be 0. So this is the one of the important property. So we are using this property in evaluating the value of the determinant. Property number 6 ಗೆ ಬರೋಣ.
6 is the property, one of the very important property in evaluating the determinant. If to the elements of any row or column, the same multiples of any row or column, the same constant multiples of corresponding elements of any other row or column are added. If to the elements of any row or column, the same constant multiples of corresponding elements of any other row or column are added, then the value of the determinant does not change, remains unaltered, does not change. ಈಗ ಈ ಪ್ರಾಪರ್ಟಿಯನ್ನ ನಾವು ಉದಾಹರಣೆಯೊಂದಿಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ನಾನೀಗ ಒಂದು ಡಿಟರ್ಮಿನೆಂಟ್ ಅನ್ನು ತಗೊಳ್ತಾ ಇದ್ದೀನಿ. ಲೆಟ್ಸ್ ವೆರಿಫೈ ದಿಸ್. ಲೆಟ್ ಡೆಲ್ ಈಸ್ ದ ಡಿಟರ್ಮಿನೆಂಟ್ ತೆಗೆದುಕೊಳ್ಳೋಣ. ಈಗ A1 B1 C1, A2 B2 C2, A3 B3 C3. ನಾವು ಈ ಪ್ರಾಪರ್ಟಿಯನ್ನು ಈಗ ಪ್ರಯೋಗ ಮಾಡಬೇಕು, ಉಪಯೋಗಿಸ್ಬೇಕು ಹೇಗೆ ಅಂತ. ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ ಏನ್ ಹೇಳ್ತಾ ಇದೆ ಅಂದ್ರೆ, ದ ಕಾನ್ಸ್ಟೆಂಟ್ ಮಲ್ಟಿಪಲ್ಸ್ ಆಫ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎನಿ ಅದರ್ ರೋ. ಅಂದ್ರೆ ರೋ ಅನ್ನ ತೆಗೆದುಕೊಳ್ಳೋಣ. ಸೊ ಐ ಆಮ್ ಚೇಂಜಿಂಗ್ ದ ಫಸ್ಟ್ ರೋ. ನಾನೀಗ ರೋ ಒನ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ರೋ ಒನ್ನಿಗೆ ನಾನು, ಸೊ ವಾಟ್ ಐ ಆಮ್ ಡೂಯಿಂಗ್ ಹಿಯರ್, R1ಗೆ ನಾನು ಅಕಾರ್ಡಿಂಗ್ ಟು ದಿಸ್ ಪ್ರಾಪರ್ಟಿ ಸೆಕೆಂಡ್ ರೋ ಅನ್ನ ಕೆ ಇಂದ ಮಲ್ಟಿಪ್ಲೈ ಮಾಡಿ R1ಗೆ ಆಡ್ ಮಾಡ್ತಾ ಇದ್ದೀನಿ, K into R2. Or you can take R1 as R1 changed into R1 plus K into R3 like this. ಸೊ ಅಂದ್ರೆ ಈ ತರ ನಾವು ಆಡ್ ಮಾಡೋದ್ರಿಂದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಬದಲಾವಣೆ ಆಗಲ್ಲ ಅಂತ. ಸೊ ನಾನೀಗ ಫಸ್ಟ್ ಆಪರೇಷನ್ಸ್ ತಗೋತಾ ಇದ್ದೀನಿ. ಈಗ R1 plus K R2. ಈಗ ನೋಡಿ ವಾಟ್ ಐ ಆಮ್ ಡೂಯಿಂಗ್ ಹಿಯರ್. ಸೊ ದಿಸ್ ಇಸ್ del 1 equals ನಾನೀಗ ಸೊ ಫಸ್ಟ್ ರೋ ಚೇಂಜ್ ಆಗ್ತಾ ಇದೆ ಈಗ. ಸೊ ಫಸ್ಟ್ ರೋಗೆ A1ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಸೆಕೆಂಡ್ ರೋನಲ್ಲಿ ಯಾವುದು A2. ಸೊ ಅದಕ್ಕೆ ನಾನು K ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, KA2. ನೆಕ್ಸ್ಟ್ B1, the corresponding element in second row is what? B2. So that is KB2. ಅಂದ್ರೆ ಸೆಕೆಂಡ್ ರೋ ಅನ್ನ K ಇಂದ ಮಲ್ಟಿಪ್ಲೈ ಮಾಡಿ ಅದನ್ನ ಫಸ್ಟ್ ರೋಗೆ ಆಡ್ ಮಾಡ್ತಾ ಇದ್ದೀವಿ. A1 plus KA2, B1 plus KB2, C1 plus KC2 ಹೀಗೆ. ಸೊ ನಾವು A2 B2 ಇದೇನಿಲ್ಲ, A2 B2 C2 ಇದನ್ನ ಹಾಗೆ ಇಟ್ಕೊಳ್ತಾ ಇದೀವಿ. ವಿ ಆರ್ ಕೀಪಿಂಗ್ ದ ಸೇಮ್ ಬಟ್ multiplying the second row and added to the first row. Now A3 B3 C3 ಈ ತರ ಮಾಡೋದ್ರಿಂದ ಡಿಟರ್ಮಿನೆಂಟ್ ಏನಾಗುತ್ತೆ ಅಂತ ನೋಡೋಣ ಈಗ. ದಟ್ ಈಸ್ ಅವರ್ ಮೇನ್ ಇಂಟೆನ್ಷನ್ ನಾವು. ಈಗ ಅಕಾರ್ಡಿಂಗ್ ಟು ದ ಪ್ರೀವಿಯಸ್ ಪ್ರಾಪರ್ಟಿ ಈಗ ಏನಾಗಿದೆ, ಈಗ ಫಸ್ಟ್ ರೋ ಈಸ್ ದಿ ಸಮ್ ಆಫ್ ದ ಟೂ ಟರ್ಮ್ಸ್. ನಮ್ಮ ಪ್ರೀವಿಯಸ್ ಪ್ರಾಪರ್ಟಿ ಪ್ರಕಾರ ನಮಗೆ ಯಾವುದೇ ರೋ ಅಥವಾ ಯಾವುದೇ ಕಾಲಮು 2 ಟರ್ಮ್ಸ್ ಅಥವಾ 3 ಟರ್ಮ್ಸ್ ಎಕ್ಸ್ಪ್ರೆಸ್ ಆಗಿದ್ರೆ ಅದನ್ನ ವಿ ಕ್ಯಾನ್ ಎಕ್ಸ್ಪ್ರೆಸ್ ಆಸ್ ದಿ ಸಮ್ ಆಫ್ ದಿ
2 ಡಿಟರ್ಮಿನೆಂಟ್ಸ್. ಈಗ ನಾವು ಇದನ್ನು ಹೇಗೆ ಬರಿಬೋದು ಅಂದರೆ ಪ್ರೀವಿಯಸ್ ಪ್ರಾಪರ್ಟಿ ಪ್ರಕಾರ A1 B1 C1 A2 B2 C2 A3 B3 C3 plus determinant of, so this is KA1 KB2 ಸೆಕೆಂಡ್ ಟರ್ಮ್, ಇದು ಫಸ್ಟ್ ರೋ ನಲ್ಲಿ ಇರ್ತಕ್ಕಂಥ ಸೆಕೆಂಡ್ ಟರ್ಮ್ A2 B2 C2 A3 B3 C3. ಈಗ ಫಸ್ಟ್ ಟರ್ಮ್ ಈಸ್ ಡೆಲ್. ಆಕ್ಚುಲಿ ಇದು ಕಂಪ್ಲೀಟ್ ಡೆಲ್ ವಾಟ್ ವಿ ಹ್ಯಾವ್ ಚೂಷನ್ ಅರ್ಲಿಯರ್. ಇಲ್ಲಿ ನಾವು ತಗೊಂಡಿದ್ದೀವಲ್ಲ ಇದು, ದಿಸ್ ಇಸ್ ಡೆಲ್. ನಾವು ದ ಸೆಕೆಂಡ್ ಟರ್ಮ್ ಈಸ್ ವಾಟ್ ಪ್ಲಸ್. ಇಲ್ಲಿ ನೋಡಿ, ದೀಸ್ ಟು first row and second row are proportional, KA1 by A2. So this is what KA1 by A2, KB2 by B2 and KC2 by C2. So they are proportional. And moreover, ಈ K ಅನ್ನು ನಾವು ಹೊರಗಡೆ ತಗೊಂಡ್ರೆ, ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ A1 A2 B1 B2 C1 C2, they are two rows are identical. So according to our conclusions in the previous property, so the value will be 0. If the two rows are proportional, if any two rows are identical, the value will be 0. So now del 1 equals del now. Andre value of the determinant does not change. If to the multiples of any row or column are added to the any other row or column, corresponding elements multiply ಮಾಡಿ ಬೇರೆ ರೋ ಅಥವಾ ಕಾಲಮ್ಗೆ ನಾವು ಆ್ಯಡ್ ಮಾಡಿದಾಗ ಬದಲಾವಣೆ ಆಗಲ್ಲ ಅಂತ. ಸೊ ಇಲ್ಲಿ ಒನ್ ಮೋರ್ ವೆರಿಫಿಕೇಶನ್ ವಿ ಕ್ಯಾನ್ ಚೆಕ್. ನಾನೀಗ ಮತ್ತೊಮ್ಮೆ ಬೇರೆ ರೀತಿಯಲ್ಲಿ ತಗೊಳ್ತಾ ಇದ್ದೀನಿ. ಐ ಆಮ್ ಟೇಕಿಂಗ್ ದಟ್, ಚೆಕಿಂಗ್ ದಿಸ್ ಪ್ರಾಪರ್ಟಿ ಒನ್ಸ್ ಅಗೈನ್. ಸೊ ಡೆಲ್ ಈಸ್ ಅಗೈನ್, ಸೊ A1 B1 C1 A2 B2 C2 A3 B3 C3. Now let. So ಈಗ ನಾನು what I am doing, on multiplying the second column, multiplying the second column ತಗೊಳ್ತಾ ಇದ್ದೀನಿ, column by L, and third column by M, and adding to the first column. ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಾ ಇದ್ದೀನಿ, ಕಾಲಮ್ ತಗೊಳ್ತಾ ಇದ್ದೀನಿ. ಸೊ ಈ ಆಪರೇಷನ್ಸ್ ನಾವು ಬರೆಯೋದು ಹೇಗೆ? ಸಿಂಬಾಲಿಕಲಿ. ಸೊ ಯಾವುದು ಬದಲಾವಣೆ ಆಗ್ತಾ ಇದೆ? ಆ್ಯಡಿಂಗ್ ಟು ದ ಫಸ್ಟ್ ಕಾಲಮ್ ಚೇಂಜ್ ಆಗ್ತಾ ಇದೆ. ಸೊ ಕಾಲಮ್ 1 ಚೇಂಜ್ಡ್ ಇಂಟು, ರೈಟಿಂಗ್ ಲೈಕ್ ದಿಸ್. ಈಗ ನಾವೇನು ಮಾಡ್ತಾ ಇದ್ವಿ, ಸೆಕೆಂಡ್ ಕಾಲಮನ್ನು ಎಲ್ಲಿಂದ ಮತ್ತೆ ಥರ್ಡ್ ಕಾಲಮನ್ನು ಎಮ್ ಇಂದ, ಸೆಕೆಂಡ್ ಕಾಲಮನ್ನು ಎಲ್ಲಿಂದ ಮತ್ತೆ ಥರ್ಡ್ ಕಾಲಮನ್ನು ನಾವು ಎಮ್ ಇಂದ ಮಲ್ಟಿಪ್ಲೈ ಮಾಡಿ, ಸೊ ಅದನ್ನು ನಾವು C1ಗೆ ಆ್ಯಡ್ ಮಾಡ್ತಾ ಇದ್ವಿ, ಕಾಲಮ್ 1ಗೆ. ಸೊ ಕಾಲಮ್ 1 ಪ್ಲಸ್, ದಿಸ್ ಶುಡ್ ಬಿ ರಿಟನ್ ಆಸ್ ಕಾಲಮ್ 1. ಐ ಆಮ್ ರೀರೈಟಿಂಗ್ ದಿಸ್, ಕಾಲಮ್ 1 C1 changed into C1 plus LC2 plus MC3. So now applying this, ಈಗ ಬದಲಾವಣೆ ಏನಾಗುತ್ತೆ ಅಂತ ನೋಡೋಣ. ಈಗ ಈ ಪ್ರಾಪರ್ಟಿನಲ್ಲಿ ನಾವು del can be del 1 is, it is obtained by multiplying the second column by L, third column by M, and adding to the first column. So now A1 plus L into B1 plus M into C1 and A2 plus L into B2 plus M into C2, then A3 plus L into B3 plus M into C3. So the second column, third column is same, that is B1, B2, B3. Now C1, C2, C3. So by the previous property, if any rows or column is expressed as the sum of two terms or three terms, determinant can be expressed as the sum of two terms or three terms. ಈಗ ಫಸ್ಟ್ ಕಾಲಮ್ ಸಮ್ ಆಫ್ ದಿ 3 ಟರ್ಮ್ಸ್ ಆಗಿರೋದ್ರಿಂದ ಇದನ್ನು ನಾವು ಹೀಗೆ ಬರಿಬೋದು. ಸೊ A1 B1 C1
A2, B2, C2, A3, B3, C3. Now first column is again changing now. LB1, B1, C1, and LB2, B2, C2, and LB3, B3, C3. So now the third determinant M ಇಂದಾಗಿದೆ. MC1, B1, C1, and MC2, B2, C2, MC3, B3, C3. So now we have, ಈಗ this is del, the original del now, plus, see this is term is what? The first column and the second column are proportional, so this is 0. Now this is, see, observe this, first column and the third column are proportional, equal to 0. So equal to del. So del 1 is equal to del. The value of the determinant does not change. ಸೊ ಇಲ್ಲಿ ನಮಗೆ ಈ ಪ್ರಾಪರ್ಟಿನಲ್ಲಿ ನಾವು ಒಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂತಂದ್ರೆ, ಈಗ ಕೆ ಅನ್ನೋದು ಒಂದು ಕಾನ್ಸ್ಟೆಂಟ್. ಇಲ್ಲಿ ನಾವೀಗ ಇಲ್ಲಿ ತಗೊಳ್ತಾ ಇದ್ದೀವಲ್ಲ, ಕೆ ಅನ್ನೋದು ಒಂದು ಕಾನ್ಸ್ಟೆಂಟ್. ಈಗ ನಾವಿಲ್ಲಿ ಏನ್ ಮಾಡಿದೀವಿ, ಸೊ ವಿ ಹ್ಯಾವ್ ಟೇಕನ್ ಹಿಯರ್, ಇಲ್ಲಿ ನಾವೇನ್ ಮಾಡಿದೀವಿ, R1 ಚೇಂಜ್ಡ್ ಇಂಟು R1 ಪ್ಲಸ್ KR2 ಅಂತ ತಗೊಂಡಿದ್ದೀವಿ. ಈಗ ಇಫ್ ಯು ಟೇಕ್ ಕೆ ಆಸ್ 1, ಕೆ ಅನ್ನೋದನ್ನ 1 ಅಂತ ತಗೊಂಡ್ರೆ, ಸೊ ಹಾಗೇನಾಯ್ತು, R1, ಸೊ R1 ಪ್ಲಸ್ R2 ಅಂದ್ರೆ 2 rows ಆಡೆಡ್ ಆದಂಗ ಆಯ್ತು. ಸಪೋಸ್ ಇಫ್ ಯು ಟೇಕ್ ಕೆ ಈಸ್ -1 ಅಂತ ತಗೊಂಡ್ರೆ, ವಾಟ್ ಇಸ್ ದಿಸ್, R1 ಚೇಂಜ್ಡ್ ಇಂಟು R1 ಮೈನಸ್ R2. ಸೊ ಯಾವುದೇ ರೋ ಅಥವಾ ಕಾಲಮ್ಸ್ ಅನ್ನ ನಾವು ಆಡ್ ಮಾಡಬಹುದು ಮತ್ತೆ ಸಬ್ಟ್ರಾಕ್ಟ್ ಮಾಡಬಹುದು. The value of the determinant does not change. So by adding any two rows or any two columns, the value of the determinant does not change. So ಈಗ ನಾವು ಇಲ್ಲಿ ಒಂದು ಕನ್ಕ್ಲೂಷನ್ಗೆ ನಾವು ಬರ್ಬೋದು. We can take R1 changed into, suppose R1 plus R1 ಗೆ R2 plus R3 ಆಡ್ ಮಾಡಬಹುದು. So value will not change. ಕಾಲಮ್ 1 ತಗೊಂಡ್ರೆ ಕಾಲಮ್ 1 ಗೆ ಕಾಲಮ್ 2 ಕಾಲಮ್ 3 ಆಡ್ ಮಾಡಬಹುದು. ಅಥವಾ R1 ಸಪೋಸ್ ಚೇಂಜ್ಡ್ ಇಂಟು R1 ಗೆ R1 ಮೈನಸ್ R2 ಅಂದ್ರೆ R1 ಗೆ R2 ಅನ್ನ ಸಬ್ಟ್ರಾಕ್ಟ್ ಮಾಡಬಹುದು, ಈ ತರ. ಸೊ ಅಂದ್ರೆ we can add any two rows or any two columns. The value of the determinant does not change. So we conclude one of the important thing, the value of the determinant does not change if we add any two rows or columns, corresponding columns. ಬದಲಾವಣೆ ಆಗಲ್ಲ. ಇದು ಬಹಳ ಮುಖ್ಯವಾದ ಪ್ರಾಪರ್ಟಿ. ನಾವು ಎವ್ಯಾಲ್ಯೂಯೇಟ್ ಮಾಡಬೇಕಾದ ಸಂದರ್ಭದಲ್ಲಿ, ನಾವು ಡಿಟರ್ಮಿನೆಂಟ್ಸ್ ಅನ್ನು ಎವ್ಯಾಲ್ಯೂಯೇಟ್ ಮಾಡಬೇಕಾದ ಸಂದರ್ಭದಲ್ಲಿ ಇದನ್ನು ನಾವು ಬಳಸ್ತೀವಿ. ಸೊ ನಾವು ಇದ್ರ ಬಗ್ಗೆ, ಈ ಪ್ರಾಪರ್ಟಿಯನ್ನು ನಾವು ಒಂದು ಪ್ರಾಬ್ಲಮ್ ತಗೊಳ್ಬೇಕಾದ್ರೆ ಇನ್ನೂ ನಮಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ಪ್ರಾಪರ್ಟಿನ ಹೇಗೆ ಬಳಸುವುದು ಪ್ರಾಬ್ಲಮ್ಗಳಲ್ಲಿ ಅಂತ ಹೇಳಿ. ಸೊ ಆ ಸಂದರ್ಭಗಳು ಬಂದಾಗ ಪ್ರಾಬ್ಲಮ್ಸ್ ಅನ್ನು ತಗೊಳ್ಬೇಕಾದ್ರೆ, ಸೊ ಈ ಪ್ರಾಪರ್ಟಿಯನ್ನು ಮತ್ತೆ ರಿಮೈಂಡ್ ಮಾಡ್ಕೊಳ್ತಾ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಈಗ ನಾವು ಅನದರ್ ಪ್ರಾಪರ್ಟಿ, ನಾವು 7th, ಯಾವುದೇ ರೋ ಅಥವಾ ಯಾವುದೇ ಕಾಲಮ್ನಲ್ಲಿ ಎಲ್ಲಾ ಎಲಿಮೆಂಟ್ಸ್ಗಳು ಕೂಡ 0 ಆಗಿದ್ರೆ, ಇಫ್ in a determinant all the elements of any row or column are 0, then the value of the determinant is 0. ಇದನ್ನೇನು ನಾವು
ವೆರಿಫೈ ಮಾಡ್ಬೋದು ಅಷ್ಟೇನೆ. ಸೊ ವಿ ಕ್ಯಾನ್ ಡೂ ಇಟ್ ಕ್ವಿಕ್ಲಿ. ಸಪೋಸ್ ಟೇಕಿಂಗ್ ಎನಿ ಡೆಲ್ ಆಸ್ 0 0 0 ಫಸ್ಟ್ 0 ಮಾಡ್ಕೊಳ್ಳೋಣ. ಸೊ B1 B2 B3 C1 C2 C3 ಎಕ್ಸ್ಪ್ಯಾಂಡ್ ಮಾಡಿ ಅಲಾಂಗ್ ದ ಫಸ್ಟ್. ನಾವು ಫಸ್ಟ್ ರೋ ನಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಎವ್ರಿಥಿಂಗ್ ವಿಲ್ ಬಿಕಮ್ 0 0 minus 0 plus 0 that will become 0. So the whole determinant will be 0. And the last thing we can take as a note, already I discussed it in the earlier video. One of the very important thing, the elements of the principal diagonal elements andre determinant of the triangular matrix. ಈಗ ಇದು A1 A2 A3 0 B1 B2 0 0 C1. This is C3. Let's take this is B2. So this is upper triangular matrix, determinant of the upper triangular matrix. So idanna again we can write determinant of the lower triangular matrix. ಈಗ ನಾನು ಇದನ್ನು ಹೀಗೆ ತಗೋತಾ ಇದ್ದೀನಿ A1 0 0. Now B1, this is B2 B2 B1 B2, this is B3. Okay, B1 B2 0 and C1 C2 C3. So this is a determinant of the triangular matrix. This is the upper triangular matrix, determinant of the upper triangular matrix. This is the determinant of the lower triangular matrix. Now this is again we can take the diagonal matrix A1 0 0 0 B2 0 0 0 C3. So the determinant of all these things andre upper triangular matrix, lower triangular matrix, when you expand this, the value will be same A1 B2 C3. So if all the elements of one side of the principal diagonal of a determinant are zeros, then the value of the determinant is the product of the elements of the principal diagonal. This is product of the elements of the principal diagonal. ಇದು ನಮಗೆ ಬಹಳ ಮುಖ್ಯವಾಗಿ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ ನಮಗೆ ಬೇಕಾಗುತ್ತೆ. ಹೀಗೆ ನಾವು ಎಲ್ಲಾ ಡಿಟರ್ಮಿನೆಂಟ್ಸ್, ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಈಗ ಈ ಡಿಟರ್ಮಿನೆಂಟ್ಸ್ ಪ್ರಾಪರ್ಟೀಸ್ ಅನ್ನು ಬಳಸ್ಕೊಂಡು ಪ್ರಾಬ್ಲಮ್ಸ್ಗಳನ್ನು ನಾವು ಮಾಡಬೇಕು. ಅಂದ್ರೆ ಈಗ ನಾನು ಈಗಾಗಲೇ ಹಿಂದಿನ ಕಾನ್ಸೆಪ್ಟ್ ಹೇಳಬೇಕಾದ್ರೆ ಹೇಳಿದೆ, ಸಪೋಸ್ ಬಹಳ ದೊಡ್ಡ ಸಂಖ್ಯೆಗಳು ಡಿಟರ್ಮಿನೆಂಟ್ ಅಲ್ಲಿ ನಮಗೆ ಬಹಳ ದೊಡ್ಡ ಸಂಖ್ಯೆಗಳು ಬಂದಾಗ, ಸೊ ನಾವು 2019 20 and 2021 and 2022 ಈ ತರದ ಡಿಟರ್ಮಿನೆಂಟ್ ಅನ್ನು ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಸೊ ಯಾವ ರೀತಿಯಲ್ಲಿ ನಾವು ಈ ಪ್ರಾಪರ್ಟೀಸ್ ಅನ್ನ ಬಳಸಬಹುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.